ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನೇಮಿಸಿ ನೆಲೆಸಿಹ. ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದಳು ಗುರುಕುಲ ತಿಲಕ ಮುಖ್ಯ ಪವಮಾನನು. ಈ ಚರಣದ ಚಿಂತನೆಯನ್ನು ನಾವು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ಮಾಡ್ತಿದ್ದೇವೆ. ಶ್ರೀಪಾದರಾಜರು ಈ ಚರಣದಲ್ಲಿ ಒಂದು ಸ್ವಾರಸ್ಯಕರವಾದ ಸಂಗತಿಯನ್ನ ತುಂಬಿಟ್ಟಿದ್ದಾರೆ. ಈ ಪದ್ಯವನ್ನು ನೋಡಿದಾಗ ಗುರುಕುಲ ತಿಲಕ ಆಗಿರುವಂತಹ ಮುಖ್ಯ ಪ್ರಾಣದೇವರು ಎಲ್ಲರನ್ನೂ ರಕ್ಷಣೆ ಮಾಡ್ತಿದ್ದಾರೆ. ಯಾರ ಅಧೀನವೂ ಆಗದೆ, ಭಗವಂತನನ್ನ ಬಿಟ್ಟು ಇನ್ಯಾರನ್ನೂ ಕೂಡ ಲೆಕ್ಕಿಸದೆ ಇರುವಂಥವರು ಗುರುಕುಲಕ್ಕೆ ತಿಲಕರಾಗಿರುವಂತಹ ಮುಖ್ಯ ಪ್ರಾಣದೇವರು ಎನ್ನುವಂಥ ವಿಷಯವನ್ನ ನಿರೂಪಣೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ. ಮನುಷ್ಯರಾಗ್ಲಿ, ದೇವತೆಗಳಾಗ್ಲಿ, ದೈತ್ಯರಾಗ್ಲಿ, ಯಾವುದೇ ರೀತಿಯಾದ ಜಂತುವಾಗ್ಲಿ, ಜಡವಾಗ್ಲಿ, ಎಲ್ಲದರ ಒಳಗೂ ಇದ್ದು ರಕ್ಷಣೆ ಮಾಡುವಂಥವರು ಮುಖ್ಯ ಪ್ರಾಣದೇವರು ಎನ್ನುವ ಅಂಶವ ನಮಗೆ ಹೇಗೆ ತಿಳಿಯಬೇಕಾಗಿದೆ. ಅದಕ್ಕಿಂತ ಪ್ರಧಾನವಾದದ್ದು ಆ ಮುಖ್ಯ ಪ್ರಾಣದೇವರಿಗೂ ಇಷ್ಟವಾಗಿರುವಂತಹ ಒಂದು ಪ್ರಮೇಯ ಯಾವುದು ಅಂದರೆ ಭಗವಂತ ಸರ್ವೋತ್ತಮನಾಗಿದ್ದಾನೆ ಎನ್ನುವಂಥ ಅಂಶ. ಈ ರೀತಿ ಆ ವಿಶಿಷ್ಟವಾದ ಹರಿ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಮುಖ್ಯ ಪ್ರಾಣದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಮುಖ್ಯ ಪ್ರಾಣದೇವರನ್ನು ಸ್ತೋತ್ರ ಮಾಡುತ್ತಿರುವ ನಾವು ಅದನ್ನು ಮರೆಯಬಾರದು. ಯಾವುದನ್ನು ಮರೆಯಬಾರದು? ಹರಿ ಸರ್ವೋತ್ತಮತ್ವವನ್ನು ಮರೆಯಬಾರದು. ದೇವರು ದೊಡ್ಡವನೆಂಬ ಭಾವನೆ ನಮ್ಮಿಂದ ದೂರ ಆಗಬಾರದು. ನಮ್ದೇನಾಗುತ್ತೆ ಅಂದರೆ, ಒಬ್ಬರನ್ನು ಹೊಗಳಬೇಕು ಅಂತ ಹೊರಟಾಗ ಅವರನ್ನ ಹೊಗಳುವ ಭರದಲ್ಲಿ ಅವರಿಗೆ ಇಷ್ಟವಾಗಿರುವ ಅವರಿಗಿಂತ ದೊಡ್ಡವರಾದವರನ್ನೇ ಮರೆತು ಬಿಡ್ತೇವೆ. ಇವತ್ತಿನ ಸ್ಥಿತಿ ಹಾಗೇ ಇದೆ. ನಮಗೆ ಯಾವ ಗುರುಗಳು ಇಷ್ಟರಾಗ್ತಾರೋ ಆ ಗುರುಗಳನ್ನು ಹೊಗಳ್ತಾ ಆ ಗುರುಗಳನ್ನು ಮರೆತು ಬಿಡ್ತೇವೆ. ಒಬ್ಬ ದೇವತೆ ಇಷ್ಟ ಆದರೆ ಆ ದೇವತೆಯನ್ನು ಹೊಗಳ್ತಾ ಆ ದೇವತೆಗೂ ದೇವನಾದ ಭಗವಂತನನ್ನು ಮರಿತೇವೋ ಹೇಗೋ ಹಾಗೆ ಮುಖ್ಯ ಪ್ರಾಣದೇವರು ಇಷ್ಟರಾಗಿದ್ದಾರೆ ಅಂತ ನಾವು ಮುಖ್ಯ ಪ್ರಾಣದೇವರ ಸ್ತೋತ್ರವನ್ನು ಮಾಡ್ತಾ, ಮುಖ್ಯ ಪ್ರಾಣದೇವರಿಗೆ ಅತ್ಯಂತ ಇಷ್ಟನಾದವನು ಪರಬ್ರಹ್ಮ, ಆ ಭಗವಂತನ ಸರ್ವೋತ್ತಮತ್ವವನ್ನು ನಿರಂತರ ಪ್ರತಿಪಾದನೆ ಮಾಡ್ತಾ ಇರುವವರು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಗೂ ಇಷ್ಟವಾಗಿರುವುದನ್ನೇ ಮರೆತು ನಾವು ವಾಯುದೇವರ ಉತ್ತಮತ್ವವನ್ನ ಚಿಂತನೆ ಮಾಡ್ತಾ ಇದ್ದರೆ ವಾಯುದೇವರಿಗೆ ಇಷ್ಟವಾಗುತ್ತೋ? ಖಂಡಿತ ಇಲ್ಲ. ಅದಕ್ಕೆ ಶ್ರೀಪಾದರಾಜರು ಎಷ್ಟು ಅದ್ಭುತವಾದ ಕ್ರಮದಲ್ಲಿ ಅದನ್ನ ಪೂರ್ಣಿಸಿದ್ದಾರೆ ಅಂದರೆ, ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನೇಮಿಸಿ ನೆಲೆಸಿಹ. ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದಳು ಗುರುಕುಲ ತಿಲಕ ಮುಖ್ಯ ಪವಮಾನನು ಅಂತ ಪದ್ಯವನ್ನ ನಮಗೆ ಕೊಟ್ಟರು. ಇದರಲ್ಲಿ ಏನ್ ಹೇಳ್ತದೆ? ಈ ಚರಣದಲ್ಲಿ ಎರಡು ಅಂಶ ಇದೆ. ಒಂದು ಪೂರ್ವಾರ್ಧ, ಮತ್ತೊಂದು ಉತ್ತರಾರ್ಧ ಅಂತ. ಎರಡು ಸಾಲುಗಳು ಪೂರ್ವಾರ್ಧ ಅಂತ ಕರೆಯಲ್ಪಡ್ತಾವೆ, ಎರಡು ಸಾಲುಗಳು ಉತ್ತರಾರ್ಧ ಅಂತ ಕರೆಯಲ್ಪಡ್ತಾವೆ. ಮೊದಲ ಎರಡು ಸಾಲುಗಳಲ್ಲಿ ಎಲ್ಲ ಜೀವರ ಒಳಗೂ ಮುಖ್ಯ ಪ್ರಾಣದೇವರಿದ್ದ ಭಾವನೆಯನ್ನ ವ್ಯಕ್ತಪಡಿಸದಂತೆ ಇದೆ. ಎರಡನೇ ಮತ್ತೆ ಎರಡು ಸಾಲುಗಳಲ್ಲಿ ಅವರನ್ನ ಕೊಂಡಾಡದಂತೆ ಇದೆ. ಅದರಲ್ಲಿ ಭಗವಂತನನ್ನು ಬಿಟ್ಟು ಇನ್ಯಾರನ್ನು ಕೂಡ ಲೆಕ್ಕಿಸೋದಿಲ್ಲ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸಿದ್ದರಿಂದ ದೇವರು ದೊಡ್ಡವನ ಭಾವನೆ ನಮಗೆ ಸ್ಪಷ್ಟವಾಗುತ್ತೆ. ಆದರೆ ವಾಸ್ತವಿಕವಾಗಿ ಸರ್ವೋತ್ತಮನಾದ ದೇವರ ಸರ್ವೋತ್ಕೃಷ್ಟತ್ವವನ್ನು ಪ್ರತಿಪಾದನೆ ಮಾಡ್ತಿರುವಂತಹ ಶ್ರೀಪಾದರಾಜರು ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನೇಮಿಸಿ ನೆಲೆಸಿಹ ಅನ್ನುವ ಶಬ್ದದಿಂದಲೇ ಅದು ಕೇವಲ ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡುವ ನಿರೂಪಣೆಯನ್ನು ಮಾಡಿಬಿಟ್ರು. ಯಾಕೆ ಅಂತಂದ್ರೆ, ಅಲ್ಲಿ ಪರತರ ಶಬ್ದ ಹಾಕಿದಾರಲ್ಲ, ಪರತರ ಅಂದ್ರೇನು? ಅದಕ್ಕೆ ಅರ್ಥ ಸ್ವಲ್ಪ ನಾವು ತಿಳ್ಕೊಳ್ಳಬೇಕು. ಇವತ್ತು ಈ ಶಬ್ದಕ್ಕೆ ಬೇರೆ ರೀತಿ ಅರ್ಥ ಮಾಡುವ ಪ್ರಸಂಗಗಳು ಬಂದಾವು. ಪರ ಅಂದ್ರೆ ವಾಸ್ತವಿಕವಾಗಿ ಶ್ರೇಷ್ಠ ಅಂತ ಅರ್ಥ. ನಮ್ಮಲ್ಲಿ ಶ್ರೇಷ್ಠ ಎಂಬ ಅರ್ಥ ಪರ ಶಬ್ದಕ್ಕಿರೋದು.
ಆದರೆ ಇವತ್ತು ನಾವೇನು ಮಾಡಿದ್ದೇವೆ ಅದನ್ನ ಪರ ಅಂದರೆ ಬೇರೆಯವನು ಅಂತ, ಪರಕೀಯ, ಪರದೇಶ, ಪರವಸ್ತು, ಪರಮಠ, ಪರಮತ, ಈ ರೀತಿ ಬೇರ್ಪಡಿಸುವಂತಹ, ವಿಘಟನೆ ಮಾಡುವಂತಹ ಒಂದು ಅರ್ಥವನ್ನಾಗಿಸಿ ಪರಶಬ್ದವನ್ನು ಪ್ರಯೋಗ ಮಾಡ್ತೇವೆ ನಾವು. ವಾಸ್ತವಿಕವಾಗಿ ಪರಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠ ಅಂತ ಅನ್ಬೇಕಾದ್ರೆ ಪರ ಅಂತಂತಾರೆ. ಯಾಕೆ ಪರ ಶ್ರೇಷ್ಠ ಅಂತ ಅರ್ಥ ಅಂತಂದ್ರೆ, ನನಗೆ ಇವರು ಶ್ರೇಷ್ಠ ಅನ್ನುವಾಗ ಇವರು ಪರರು ಅಂತಂತೇವೆ ನಾವು. ಪರರು ಅಂದ್ರೆ ಬೇರೆಯವರು ಅಂತ ಅರ್ಥ ಅಲ್ಲ. ಇವತ್ತು ನಾವು ಅಂಥ ದುಷ್ಟ ಅರ್ಥವನ್ನು ಮಾಡ್ತಿರಬಹುದು ನಿಜ. ಪರರು ಅಂದ್ರೆ ಅವರು ಬೇರೆಯವರು ಎಂಬ ಅರ್ಥದಲ್ಲಿ ಹೇಳ್ತೇವೆ, ಹಾಗೆ ಅರ್ಥ ಅಲ್ಲ. ಪರ ಅಂದ್ರೆ ಶ್ರೇಷ್ಠ. ಯಾಕೆ ಶ್ರೇಷ್ಠ? ಪರ ಎಂಬಲ್ಲಿ ಪ ರ ಅಂತ 2 ಅಕ್ಷರ ಇದೆ. ಪ ಅಂದ್ರೆ ಪಾತಿ, ರಕ್ಷಣೆ ಮಾಡುವವರು. ರಮಯತಿ, ಸುಖವನ್ನು ಕೊಡುವವರು. ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾರೋ, ಯಾರು ನಮಗೆ ಸುಖವನ್ನು ಕೊಡ್ತಾರೋ ಅವರು ಪರರು, ನಮಗಿಂತ ಶ್ರೇಷ್ಠರು. ತಂದೆ ತಾಯಿಗಳು, ಗುರುಗಳು, ಹಿರಿಯರು, ಇವರೆಲ್ಲ ಶ್ರೇಷ್ಠರು. ಯಾಕೆ? ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಅವರು ನಮಗೆ ಸುಖವನ್ನು ಕೊಡ್ತಾರೆ, ಆದ್ದರಿಂದ ಪರರು. ಇವರ ಮೇಲೆ ಯಾರಿದ್ದಾರೆ? ದೇವತೆಗಳಿದ್ದಾರೆ, ಅವರು ಪರರು. ಹಾಗಾದರೆ ಶ್ರೇಷ್ಠರಾದವರನ್ನ ಪರ ಅಂತ ಕರೀತಾರೆ. ಇವರಲ್ಲಿ ಪರತರ, ಇವರಿಗಿಂತ ಉತ್ತಮನಾದವನು ಯಾರು? ಎಲ್ಲ ಉತ್ತಮರಿಗಿಂತ ಉತ್ತಮನಾದವನು ಯಾರು ಅಂತಂದ್ರೆ ಭಗವಂತನೇ ಅಂತ ನಮಗೆ ಗೊತ್ತು. ನಮ್ಮ ಆಚಾರ್ಯರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಶ್ರೀಮದ್ ವ್ಯಾಸರಾಜರು ಕೊಟ್ಟ ಒಂದು ಶ್ಲೋಕದಲ್ಲಿ ನೋಡ್ತೇವೆ, ಶ್ರೀಮನ್ ಮಧ್ವಮತೆ ಹರಿಪರತರಹ. ಆಚಾರ್ಯರ ಮತದಲ್ಲಿ, ವೈದಿಕ ಮತದಲ್ಲಿ ಪರತರ, ಎಲ್ಲರಿಗಿಂತ ಶ್ರೇಷ್ಠನಾದವನು, ಶ್ರೇಷ್ಠರಿಗಿಂತ ಶ್ರೇಷ್ಠನಾದವನು ಯಾರು ಅಂದ್ರೆ ಭಗವಂತ, ಹರಿ ಅಂತ ಹೇಳ್ತಾರೆ. ಅವ್ರು ಎಲ್ಲಿಂದ ಹೇಳಿದ್ರು ಇದನ್ನ ಅಂತಂದ್ರೆ, ವ್ಯಾಸರಾಜರು ಹೇಳಿದ್ರು, ಶ್ರೀಪಾದರಾಜರಲ್ಲಿ ಹೇಳ್ತಿದ್ದಾರೆ ಪರತರ ನೆನೆಸಿ ಅಂತ. ಆ ಪರತರ ಶಬ್ದ ಎಲ್ಲಿಂದ ಬಂತು ಅಂತಂದ್ರೆ ಸಾಕ್ಷಾತ್ ಭಗವಂತನೇ ಆ ಮಾತನ್ನ ಆಡ್ತಾನೆ. ಭಗವದ್ಗೀತೆಯನ್ನು ಓದಿದವರಿಗೆ, ಭಗವದ್ಗೀತೆಯನ್ನು ಕೇಳಿದವರಿಗೆ ಗೊತ್ತಿರುತ್ತೆ. ಭಗವದ್ಗೀತೆಯಲ್ಲಿ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋಕ್ತಂ ಸೂತ್ರೇಶು ಮಣಿಗಣ ಇವ. ಮೈ ಸರ್ವಮಿದಂ ಪ್ರೋಕ್ತಂ, ನನ್ನ ಒಳಗೆಲ್ಲ ಸೇರಿಕೊಂಡಿದೆ. ಒಂದು ಸೂತ್ರವನ್ನು ಆಧರಿಸಿಕೊಂಡು ಎಲ್ಲ ಮಣಿಗಳಿರ್ತಾವೆ. ಒಂದು ಸರದಲ್ಲಿ ಎಲ್ಲ ಮಣಿಗಳು ತುಂಬಿಕೊಂಡಿರ್ತಾವೆ. ಹೇಗೆ ತುಂಬಿಕೊಂಡಿರ್ತಾವೆ? ಒಂದು ಸೂತ್ರವನ್ನ, ದಾರವನ್ನ ಆಧರಿಸಿಕೊಂಡಿರ್ತಾವೆ. ಹಾಗೆ ಎಲ್ಲವನ್ನೂ ಕೂಡ ಧರಿಸಿಕೊಂಡು ರಕ್ಷಿಸುವಂತಹ ವ್ಯವಸ್ಥೆ ನನ್ನದು, ಅದು ನಾನು ಮಾಡ್ತಿರೋದು ಅಂತಾನೆ. ಹಾಗಾದರೆ ನಿನಗಿಂತ ಶ್ರೇಷ್ಠರಾದವರಿದ್ದಾರೋ? ಯಾರೂ ಇಲ್ಲ ಅಂತಾನೆ. ಮತ್ತಃ ಪರತರಂ ನಾನ್ಯತಿ ಕಿಂಚಿದಸ್ತಿ ಧನಂಜಯ, ನನಗಿಂತ ಬೇರೆ ವಿಶಿಷ್ಟವಾದದ್ದು, ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತಂತಾನೆ. ಪರತರ ಶಬ್ದವನ್ನ ತಾನೇ ಸ್ಪಷ್ಟವಾಗಿ ಇಟ್ಟುಕೊಳ್ತಾನೆ. ಇದು ಒಂದು ಕ್ರಮದಲ್ಲಿ. ಇನ್ನೊಂದು ಕ್ರಮದಲ್ಲಿ ನಾವು ಶಾಸ್ತ್ರ ಪ್ರಕಾರ ನೋಡಿದರೆ ಜಗತ್ತಲ್ಲಿರುವ ವಸ್ತುಗಳು, ತತ್ವಗಳು 2. ಒಂದು ಪರತತ್ವ, ಇನ್ನೊಂದು ಅಪರತತ್ವ. ಅಪರತತ್ವ ಅಂದ್ರೆ ಇನ್ನೊಬ್ಬರಿಗೆ ಅಧೀನವಾಗಿದ್ದುಕೊಂಡೇ ಬದುಕುವಂತಹ ತತ್ವಗಳು. ಅದು ಸಂಸಾರದಲ್ಲಿರ್ತಕ್ಕಂತಹ ಜೀವರು. ಸಂಸಾರಿ ಜೀವರು ಅಂದ್ರೇನು? ಅದು ಒಂದು ರೀತಿ ಮುಕ್ತರೂ ಕೂಡ ಸೇರ್ಕೊಳ್ತಾರೆ. ಹಾಗೆ ಭೂಮಿಯಾದಿ ಎಲ್ಲ ವಸ್ತುಗಳು, ಇವೆಲ್ಲ ಅಪರತತ್ವ. ಪರತತ್ವ ಯಾರು ಅಂತಂದ್ರೆ ಭಗವಂತ. ಆ ಪರತತ್ವದಲ್ಲಿ ಸೇರ್ಕೊಂಡಿರ್ತಕ್ಕಂಥವರು ಮುಖ್ಯ ಪ್ರಾಣದೇವರಿದ್ದಾರೆ, ಲಕ್ಷ್ಮೀದೇವಿಯರಿದ್ದಾರೆ ಅಂತ ನಾವು ಹೇಳ್ತೇವೆ. ಅಂದ್ರೆ ಅತ್ಯಂತ ಉನ್ನತ ಮಟ್ಟದ ವ್ಯಕ್ತಿತ್ವದವರು ಎಂಬ ಅರ್ಥದಲ್ಲಿ. ವಾಸ್ತವಿಕವಾಗಿ ಪರತತ್ವದಲ್ಲಿ ಸೇರುವುದು ಭಗವಂತ ಮಾತ್ರ. ಅಂದರೆ ಪರತರ ಶ್ರೇಷ್ಠವಾಗಿರುವಂತಹ ತತ್ವಗಳ ಒಳಗೂ ಉತ್ತಮನಾದವನು ನಾನು ಎಂಬ ಭಾವನೆಯನ್ನ ಸ್ಪಷ್ಟವಾಗಿ ಕೊಡ್ತಾನೆ. ಆಚಾರ್ಯರು ಕೂಡ ಪರತರ ಅಂದ್ರೆ ಯಾರು ಅಂತ ಇಟ್ಟುಕೊಳ್ಬೇಕು ಅಂತಂದ್ರೆ ಸ್ಪಷ್ಟ ಹೇಳ್ತಾರೆ, ಅನನ್ಯಾಧೀನ ರೂಪತ್ವಾತ್ ಅಸಮಾಧಿಕ ಸೌಖ್ಯತಃ ತತ್ತಂತ್ರತ್ವಾಚ್ಚ ಸರ್ವಸ್ಯ ವಿಷ್ಣು ಪರತರೋ ಮತಃ. ಮತ್ತೊಬ್ಬರಿಗೆ ಸಮಾನ ಅಥವಾ ಅಧೀನರಾಗದೇ ಇರುವಂಥ ಮತ್ತು ಅತ್ಯಧಿಕ ಸುಖ ಇರುವಂತಹ ಸ್ಥಿತಿ ಯಾರಿಗೆ ಇದೆ
ಅವರು ಪರತರ. ಆ ರೀತಿ ಇರುವಂಥ ವ್ಯಕ್ತಿತ್ವದವರು ಯಾರು ಅಂದರೆ ಅದು ಸಾಕ್ಷಾತ್ ಪರಬ್ರಹ್ಮನ ವ್ಯಕ್ತಿತ್ವ. ಅವನಿಗೆ ಅಂತಹ ಸಾಮರ್ಥ್ಯ ಇದೆ. ಆದ್ದರಿಂದ ಪರತರ ಅಂದರೆ ಅವನೇ. ಆ ರೀತಿ ಪರತರನಾದ ಭಗವಂತ ಎಲ್ಲಿದ್ದಾನೆ? ಸುರರೊಳಗೆ, ನರರೊಳಗೆ, ಸರ್ವಭೂತಗಳೊಳಗೆ, ಎಲ್ಲ ಕಡೆಯಲ್ಲಿದ್ದಾನೆ. ಅವನನ್ನು ನಾವು ಸರ್ವತ್ರ ವ್ಯಾಪ್ತ ಅಂತ ಕರಿತೇವೆ, ಸರ್ವ ನಿಯಾಮಕ ಅಂತ ಕರಿತೇವೆ. ಶ್ರೀಪಾದರಾಜರು ಆ ಅಂಶವನ್ನು ಹೇಳಿದರು. ಸುರರೊಳಗೆ, ನರರೊಳಗೆ, ಸರ್ವಭೂತಗಳೊಳಗೆ ಪರತರ ನೆನೆಸಿ, ಎಲ್ಲರಿಗಿಂತ ಉತ್ತಮೋತ್ತಮನಾಗಿ ನೇಮಿಸಿ ನೆಲೆಸಿಹ, ಎಲ್ಲ ಕಡೆ ಇದ್ದು ಸುಮ್ಮನೆ ಇರೋದಿಲ್ಲ, ನಿಯಮನೆ ಮಾಡ್ತಾ. ನಿಯಾಮಕರಾದ ದೇವತೆಗಳ ಒಳಗೂ, ಅವರಿಗಿಂತ ನಿಯಾಮಕರಾದ ಮುಖ್ಯ ಪ್ರಾಣದೇವರ ಒಳಗೂ ನಿಯಾಮಕನಾಗಿರುವಂಥವನು ಯಾರು ಅಂದರೆ ಭಗವಂತ. ಅವನು ಇಲ್ಲದೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯ ಪ್ರಾಣದೇವರು ಇಲ್ಲದೆ ದೇವತೆಗಳು ಹೇಗೆ ಇರುವುದಿಲ್ಲ ಅಂತ ನೋಡ್ತೇವೋ ಹಾಗೆ ಮುಖ್ಯ ಪ್ರಾಣದೇವರು ಕೂಡ ಭಗವಂತನ ಅಧೀನರಾಗಿ ಇರ್ತಾರೆ. ಮುಖ್ಯ ಪ್ರಾಣ ವಶೇ ಸರ್ವಂ ಸವಿಷ್ಣೋರ್ ವಶಗಃ ಸದಾ ಅಂತ ಆಚಾರ್ಯರ ಮಾತು. ಎಲ್ಲವೂ ವಾಯುದೇವರ ಅಧೀನ, ವಾಯುದೇವರು ಭಗವಂತನ ಅಧೀನ. ಆದ್ದರಿಂದ ಸುರರ ಒಳಗೆ, ನರರ ಒಳಗೆ, ಸರ್ವಭೂತಗಳೊಳಗೆ, ಎಲ್ಲದರ ಒಳಗೂ ಕೂಡ ಪರತರ ಅಂತ ಎನಿಸಿಕೊಂಡು ನೇಮಿಸಿ ನಿಯಮನೆ ಮಾಡ್ತಾ, ನಿರ್ವಹಣೆ ಮಾಡ್ತಾ ನೆಲೆಸಿಹ ಇರುವಂತಹ ಹರಿಯನಲ್ಲದೆ ಇಂಥ ಭಗವಂತನನ್ನ ಬಿಟ್ಟು ಅನ್ಯರನು ಬಗೆಯ, ಬೇರೆಯವರು ನೋಡುವುದಿಲ್ಲ. ಇಲ್ಲಿಗೆ ನಾವು ತಗೊಳ್ಬೇಕೀಗ. ಮುಖ್ಯ ಪ್ರಾಣದೇವರ ವಿಷಯವನ್ನ ನಿರೂಪಣೆ ಮಾಡ್ತಿರೋದು ಇಲ್ಲಿಂದ. ಅನ್ಯರನು ಬಗೆಯ ಲೋಕದಳು ಯಾರು? ಗುರುಕುಲ ತಿಲಕ ಮುಖ್ಯ ಪವಮಾನನು ಅಂತ. ಭಗವಂತನನ್ನು ಬಿಟ್ಟು ಅಂದರೆ ಸುರರಾಗಲಿ, ಮನುಷ್ಯರಾಗಲಿ, ಎಲ್ಲ ಭೂತಗಳಾಗಲಿ, ಎಲ್ಲದರ ಒಳಗೂ ಪರತರಾಂತ ಹೆಸರಿನಿಂದ ಇದ್ದು ಪರತರನಾಗಿರುವಂತಹ, ನಿಯಾಮಕನಾಗಿರುವಂತಹ ಭಗವಂತನನ್ನು ಬಿಟ್ಟಿನ್ಯಾರನ್ನೂ ಕೂಡ ನೋಡದೆ, ಲೆಕ್ಕಿಸದೆ ಅವರಿಗೆ ಅಧೀನವಾಗದಿರುವ ವ್ಯಕ್ತಿತ್ವ ಯಾರದು ಅಂದರೆ ಗುರುಕುಲ ತಿಲಕರಾದಂಥ ಮುಖ್ಯ ಪ್ರಾಣದೇವರದು ಅಂತ ಹೇಳುವ ಮೂಲಕ ಈ ಪದ್ಯದಲ್ಲಿ ಮೊದಲ 2 ಸಾಲುಗಳಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿ, ಉಳಿದ 2 ಸಾಲುಗಳಲ್ಲಿ ವಾಯುದೇವರ ಉತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ. ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ 2 ಚಿಂತನೆಯನ್ನು ಕೂಡ ಮಾಡ್ತಿದ್ದಾರೆ. ಈ ರೀತಿ ಹೇಳುವುದರಿಂದ ಇನ್ನೊಂದು ದಿಕ್ಸೂಚಿಯನ್ನ ಅವರು ನಮಗೆ ಕೊಡ್ತಿದ್ದಾರೆ, ಸೂಚನೆಯನ್ನು ಕೊಡ್ತಿದ್ದಾರೆ. ಏನು ಅಂತಂದ್ರೆ, ಮುಖ್ಯ ಪ್ರಾಣದೇವರು ಯಾರನ್ನೂ ಕೂಡ ಗಮನಿಸೋದಿಲ್ಲ, ಭಗವಂತನನ್ನು ಬಿಟ್ಟು ಇನ್ಯಾರನ್ನು ಕೂಡ ಗಮನಿಸೋದಿಲ್ಲ ಅಂತ ಒಂದು ವಿಷಯವನ್ನು ತಿಳಿಸಿದರು. ಇದು ಒಂದು ರೀತಿಯಲ್ಲಿ ಮುಂದಿನ ಕಥೆಗಳಿಗೆ ಪೀಠಿಕೆಯಾದಂತೆ ಇದೆ. ಈ ಮುಂದಿನ ಶ್ಲೋಕದಿಂದ, ಈ ಶ್ಲೋಕದ ನಂತರದ ಶ್ಲೋಕದಿಂದ ಮುಖ್ಯ ಪ್ರಾಣದೇವರ ಹನುಮಂತನ ಅವತಾರ, ಹನುಮಂತ ದೇವರ ಅವತಾರ, ಭೀಮಸೇನ ದೇವರ ಅವತಾರ, ಆಚಾರ್ಯರ ಅವತಾರಗಳ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಆ ಕಥಾ ಪ್ರಸಂಗದಲ್ಲಿ ಅವರ ಚರ್ಯೆ ಹೇಗಿರುತ್ತೆ ಅಂತ ಹೇಳುವ ಮುಂಚೆ ಪೀಠಿಕೆಯನ್ನು ಹಾಕಿಬಿಟ್ರು. ಮುಖ್ಯ ಪ್ರಾಣದೇವರ ವ್ಯಕ್ತಿತ್ವ ಎಂಥದ್ದು, ಅವರ ಮೂಲ ರೂಪದಲ್ಲಾಗಲಿ, ಅವರ ಅವತಾರ ಕಾಲದಲ್ಲಾಗಲಿ ಅವರ ಸ್ವಭಾವ ಹೇಗಿರುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಹರಿಯನಲ್ಲದೆ ಬಗೆಯ ಅನ್ಯರನ ಲೋಕದಳು ಒಂದು ಪ್ರತಿಜ್ಞೆ ಮಾಡಿಬಿಟ್ರು. ಮುಖ್ಯ ಪ್ರಾಣದೇವರು ಯಾವುದೇ ಸ್ಥಿತಿಯಲ್ಲಾಗಲೂ ಕೂಡ ಅವರು ಭಗವಂತನನ್ನು ಬಿಟ್ಟು ಇನ್ಯಾರನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ. ಅವರಿಗೆ ಪ್ರಧಾನ ಉದ್ದೇಶ ಭಗವಂತನೇ, ಭಗವಂತನ ಪ್ರೇರಣೆ, ಭಗವಂತನ ಪ್ರೀತಿ, ಇದನ್ನು ಮಾತ್ರ ಮನಸ್ಸಲ್ಲಿಟ್ಟುಕೊಂಡವರು ತಮ್ಮ ವ್ಯವಹಾರವನ್ನ ಮಾಡ್ತಿರ್ತಾರೆ. ಆದ್ದರಿಂದ ಮುಂದಿನ ಕಥೆಗಳಲ್ಲಿ ನಮಗೇನಾದರೂ ವಿಚಿತ್ರ ಅಂತ ಅನಿಸುವ ಪ್ರಸಂಗಗಳು ಬಂದರೆ ಅದಕ್ಕೆ ಉತ್ತರ ರೂಪವಾಗಿ ಶ್ರೀಪಾದರಾಜರು ಮೊದಲಿಗೆ ಈ ಮಾತನ್ನು ಹೇಳಿಬಿಟ್ರು. ಬಹಳ ಸುಂದರವಾದದ್ದು, ನಿರ್ಣಾಯಕವಾದಂತಹ ಮಾತನ್ನ ಹೇಳ್ತಾರೆ. ಯಾಕೆ ಹೀಗೆ ಮಾಡಿದ್ರು? ಭೀಮಸೇನ ದೇವರು ಯಾಕೆ ಹೀಗೆ ಮಾಡಿದ್ರು? ಹನುಮಂತ ದೇವರು ಯಾಕೆ ಹೀಗೆ ಮಾಡಿದ್ರು? ಪ್ರಶ್ನೆ ಬರ್ಲಿಕ್ಕೆ ಅವಕಾಶಗಳಿಲ್ಲ. ಯಾಕೆ ಹನುಮಂತ ದೇವರ ಸ್ವಭಾವ ಮೊದಲೇ ಹೇಳಿಬಿಟ್ರು ಅವರು. ಹರಿಯನಲ್ಲದೆ ಬಗೆಯನು ಅನ್ಯರನು ಲೋಕದಳು, ಭಗವಂತನ ಬಿಟ್ಟು ಇನ್ಯಾರವರಿಗೆ ಲೆಕ್ಕ ಇಲ್ಲ, ಅವರ ಅಧೀನ ಆಗಿಲ್ಲ ಅಂತದಕ್ಕೊಂದು ಮೂಲಭೂತವಾದ ಅಂಶವನ್ನು ತಿಳಿಸಿ ನಂತರದಲ್ಲಿ ಹನುಮದ ಅವತಾರದ ಚಿಂತನೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಈ ಶ್ಲೋಕದಲ್ಲಿ ಸರ್ವೋತ್ತಮತ್ವವನ್ನ 2 ಸಾಲುಗಳಲ್ಲಿ ಪ್ರತಿಪಾದನೆ ಮಾಡಿ ಜೀವೋತ್ತಮತ್ವವನ್ನು 2 ಸಾಲಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಅಂಥ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಚಿಂತನೆಯೊಂದಿಗೆ ನಾವು ಮುಂದಿನ ಪದ್ಯಗಳ ಮೂಲಕ ಮುಖ್ಯ ಪ್ರಾಣದೇವರ ಅವತಾರ ಚಿಂತನೆಯನ್ನು ಮಾಡೋಣ. ಬಹಳ ಸ್ವರಸ ಸುಂದರವಾಗಿರುವಂತಹ ಅನೇಕ ಗೊಂದಲಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂತಹ ಸುಂದರವಾದಂತಹ ಆಚಾರದ ನಿರ್ಣಯದ ಹಿನ್ನೆಲೆಯಲ್ಲಿ ನಮಗೆ ಕಥಾಪ್ರಸಂಗಗಳನ್ನು ಉಣಿಸ್ತಾರೆ, ಅಮೃತವನ್ನ ಪಾನ ಮಾಡಿಸ್ತಾರೆ ಶ್ರೀಪಾದರಾಜರು. ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವತ್ತು, ಶ್ರೀಮಧ್ವೇಶ ಅರ್ಪಣವತ್ತು.